ದೇವರಿಗೆ ಮಹಿಮೆ. ದೇವರು 3 ಸಲ ಬಂದ್ಬಿಟ್ಟು ನಿನ್ನ ಆಶೀರ್ವದಿಸ್ತೀನಿ ಅಂತೇಳಿ ಅಬ್ರಹಾಮನಿಗೆ ಮಾತು ಕೊಡ್ತಾರೆ. ಆದಿಕಾಂಡ 12:1 ನಿನ್ನ ಸಂತತಿಯನ್ನು ಆಶೀರ್ವದಿಸ್ತೇನೆ, ದೊಡ್ಡ ಜನಾಂಗ ಆಗುವಂತೆ ಮಾಡ್ತೇನೆ, ನಿನ್ನ ಹೆಸರನ್ನು ಪ್ರತ್ಯೇಕಕ್ಕೆ ತರುತ್ತೇನೆ, ನಿನ್ನ ಆಶೀರ್ವಾದ ನಿಧಿಯನ್ನು ಮಾಡ್ತೇನೆ, ನಿನ್ನನ್ನು ಯಾರು ಆಶೀರ್ವದಿಸ್ತಾರೋ ಅವ್ರನ್ನ ಆಶೀರ್ವದಿಸ್ತಾನೆ, ನಿನ್ನ ಶಪಿಸೋರನ್ನು ಶಪಿಸ್ತಾನೆ, ನಿನ್ನ ಮೂಲಕ ಲೋಕದಲ್ಲಿರುವ ಎಲ್ಲ ಜನಗಳನ್ನು ಆಶೀರ್ವದಿಸ್ತಾನೆ. ಈ ರೀತಿ 7 ಆಶೀರ್ವಾದಗಳನ್ನ ಕೊಡ್ತಾರೆ. ಕೊಟ್ಬಿಟ್ಟು 13ರಲ್ಲೂ ಕೂಡ ಬಂದು ನಿನ್ನ ಆಶೀರ್ವದಿಸ್ತೀನಿ ಅಂತಾರೆ. ಆವಾಗ ಅವ್ರು ಪ್ರಶ್ನೆ ಕೇಳ್ತಾರೆ, ಇದರಿಂದ ನನಗೆ ಹೆಂಗೆ ಗೊತ್ತಾಗುತ್ತೆ ಅಂತ ಹೇಳಿದಾಗ, 400 ವರ್ಷಗಳು ನಿನ್ನ ಜನಗಳು ಗುಲಾಮರಾಗಿರ್ತಾರೆ, ನಾನು ಬಿಡಿಸ್ತೇನೆ ಅಂಥೇಳಿ ಅಲ್ಲಿ ಸರ್ವಾಂಗ ಹೋಮವನ್ನು ಮಾಡೋದಕ್ಕೆ ಎಲ್ಲ ದೇವರು ಸಹಾಯ ಮಾಡ್ತಾರೆ. 13ರಲ್ಲೂ ದೇವರು ಬಂದು ಮಾತಾಡಿ ಬ್ಲೆಸ್ ಮಾಡ್ತಾರೆ, ನಾನು ಆಶೀರ್ವದಿಸ್ತೇನೆ ಅಂತ ಅವರೇ ಹುಡುಕಿ ಬಂದು ಮಾತಾಡ್ತಾರೆ. ಅಬ್ರಹಾಮನು ಬಹು ಐಶ್ವರ್ಯವುಳ್ಳನಾಗಿದ್ದನು ಅಂತ ಹೇಳಿ 13:2 ನೋಡ್ತೀವಿ. ಮತ್ತೆ 15ರಲ್ಲಿ ಮತ್ತೆ ದೇವರು ಬಂದು ಅವನ್ನ ಬ್ಲೆಸ್ ಮಾಡ್ತಾರೆ 3ನೇ ಸಲ. ಅವರೇ ಬರ್ತಾರೆ. ಇಸಾಕ್ ನಡೆದ ಮೇಲೆ ಅಬ್ರಹಾಮ್ ದರ್ಶನದಲ್ಲಿ ಯೆಹೋವನ ವಾಕ್ಯ ಉಂಟಾಯಿತು. ಮತ್ತೆ ಬಂದು ಬ್ಲೆಸ್ ಮಾಡ್ತಾರೆ. ಅಲ್ಲಿತ ಈ 400 ವರ್ಷ ಎಲ್ಲ ನಿನ್ನ ಕುಲದವರು ಗುಲಾಮರಾಗಿರ್ತಾರೆ, ಆಮೇಲೆ ಬಿಡಿಸ್ತೇನೆ, ನೀನು ಆಶೀರ್ವದಿಸ್ತೇನೆ ಅಂತ. ಅಂದರೆ ದೇವರು ಮಾತು ಕೊಡ್ತಾ ಇದ್ದಾರೆ, ನಾನು ನಿನ್ನ ಆಶೀರ್ವದಿಸ್ತೀನಿ, ನನ್ನ ಮಾತು ಕೇಳು, ನನ್ನ ಮಾತು ಕೇಳಿ ನಡಿ, ನಿನ್ನಿಂದ ಸಾರಳಿಂದ ಒಂದು ಮಗು ಹುಟ್ಟುತ್ತೆ, ಅವ್ರ ಲೋಕಕ್ಕೆ ಬ್ಲೆಸ್ಸಿಂಗ್ ಆಗಿರ್ತಾರೆ ಅಂಥೇಳಿ ಅವರೇ ವಾಲಂಟ್ರಿಯಾಗಿ ಬರ್ತಾರೆ. ಅವರೇ ಭೂಲೋಕವನ್ನು ಸೃಷ್ಟಿ ಮಾಡಿ ಗಂಡು ಹೆಣ್ಣು ಮಾಡಿ ಮಕ್ಕಳನ್ನು ಕೊಟ್ಟು ಅವರೇ ವಾಲಂಟ್ರಿಯಾಗಿ ನಮ್ಮನ್ನು ಬ್ಲೆಸ್ ಮಾಡ್ತೀನಿ ಅಂತಾರೆ. ನಾವು ಪಾಪದಲ್ಲಿ ಹೋದಾಗ ಅವರೇ ತನ್ನ ಮಹಿಮೆಯ ಪರಲೋಕ ರಾಜ್ಯ ಮಹಿಮೆಯಲ್ಲಿದ್ದವರು ಅದನ್ನೆಲ್ಲ ಬಿಟ್ಟು ಭೂಲೋಕದಲ್ಲಿ ಮಾಂಸ ರಕ್ತವನ್ನು ಧರಿಸಿಕೊಂಡು ಯೋವಾನ್ 1:12-13 ನೋಡ್ತೀವಿ. ತನ್ನ ಪಾಪಗಳಿಗಾಗಿ ಅವರು ಶಿಲುಬೆಯಲ್ಲಿ ಮರಣ ಕೊಟ್ಟು ಸತ್ತಿರೋರು ಪುನರುತ್ಥಾನವಾಗಿ ಎದ್ದೇಳ್ತಾರೆ. ನನ್ನ ಮಾತು ಕೇಳಿ ನಡೆದರೆ ನಾನೇ ಮಾರ್ಗ ಸತ್ಯವಂತ ಮಾತಿನಲ್ಲಿ ಹೇಳ್ತಾರೆ. ಅಂದರೆ ಪ್ರತಿಯೊಂದು ಸಲನೂ ಅವರು ಮಾತಿನಲ್ಲಿ ನಾನು ನಿಮ್ಮನ್ನು ಬ್ಲೆಸ್ ಮಾಡ್ತೀನಿ, ಈ ಥರ ನಡೀರಿ ಅಂತ ಹೇಳ್ತಾರೆ. ಆದರೆ ಆ ಮಾತು ಕೇಳ್ದಂಗೆ ಅಬ್ರಹಾಮನು ತಪ್ಪು ಮಾಡ್ತಾರೆ. 16ರಲ್ಲಿ ದೇವರು ಒಂದು ಮಾತು ಅಬ್ರಹಾಮನಿಗೆ ಹೇಳಿದಾಗ ಅದನ್ನು ಕೇಳಿ ನಡಿಬೇಕು. ಅವನ ಹೆಂಡತಿ ಬಂದು ದೇವರಿಗೆ ವಿರೋಧವಾಗಿ ತಪ್ಪಾಗಿ ಮಾತಾಡಿದಾಗ, ಇಲ್ಲ ಆಗಾರ ಮೂಲಕ ಮಗು ಹುಟ್ಟಿದಾಗ, ಇಲ್ಲ ದೇವರು ನಮ್ಮ ಮೂಲಕನೇ ಕೊಡ್ತಾರೆ ಅಂತೇಳಿ ಅವರು ಹೇಳಿ ಅವರನ್ನು ದೇವರ ಮೇಲೆ ಅಧಿಕವಾದ ಪ್ರೀತಿ ಇಟ್ಟಿರಬೇಕು. 2ನೇದು ಹೆಂಡತಿ ಮೇಲೆ ಪ್ರೀತಿ ಇಟ್ಟಿರಬೇಕು. ಆ ದೇವರ ಪ್ರೀತಿಯನ್ನು ಕಮ್ಮಿ ಮಾಡಿ ಹೆಂಡತಿಗೆ 1ನೇ ಸ್ಥಾನ ಕೊಟ್ಟಾಗ ಆಪತ್ತುಗಳು ಬರ್ತವೆ. ಹೆಂಡತಿ ಪ್ರೀತಿ ಮಾಡೋಂತಲ್ಲ, ಫಸ್ಟು ದೇವರ ಐಕ್ಯತೆಯಲ್ಲಿ ದೇವರ ಮಾತು ಕೇಳಬೇಕು. 2ನೇದು ಹೆಂಡತಿಗೆ ಇಲ್ಲ ನನ್ನ ದೇವರು ಇರುತ್ತಾ ಹೇಳಿತಾನೆ ನಮ್ಮನ್ನು ಕರೆದಿದ್ದಾರೆ ಅಂಥೇಳಿ ವಿಶ್ವಾಸ ನಂಬಿಕೆಯಿಂದ ಅವರು ದೃಢವಾಗಿ ನಿಂತು ಹೆಂಡತಿಗಿನ ದೇವರ ಮಾತಿಗೆ ಬೆಲೆ ಕೊಡಬೇಕು. 2ನೇದು ಹೆಂಡತಿಯನ್ನು ಪ್ರೀತಿ ಮಾಡಬೇಕು. ಅಂದರೆ 1ನೇ ಸ್ಥಾನ ದೇವರ ಮಾತಿಗೆ ಬೆಲೆ ಕೊಡಬೇಕು. ಅಷ್ಟಾಗಿ ದೇವರು ಪರಲೋಕದಿಂದ ಇಳಿದು ಬಂದು ಮನುಷ್ಯರ ಜೊತೆಯಲ್ಲಿ ಮಾತಾಡ್ತಾರಲ್ಲ, ಎಷ್ಟು ದೊಡ್ಡ ದೇವರು. ಮಾತಾಡಿ ನಿನ್ನ ಆಶೀರ್ವದಿಸ್ತಾನೆ ಅಂತ ಹೇಳ್ತಾರೆ, ಇದೇ ದೊಡ್ಡ ಭಾಗ್ಯ. ಅಷ್ಟು ಹೇಳಿ ಕೂಡ ಆ ಮಾತಿಗೆ ವಿಧೇಯರಾಗದ ಹಾಗೆ ಸಾರಲ ಮಾತು ಕೇಳಿ ಆಗಾರ ಮೂಲಕ ಇಸ್ಮೇಲ್ ಹುಟ್ಟಿದಾಗ ದೇವರು ಏನು ಮಾಡ್ತಾರೆ, ಅವರ ಜೊತೆಯಲ್ಲಿ 14 ವರ್ಷ 85ರಲ್ಲಿ ಅವರು 10 ವರ್ಷ ಆದಮೇಲೆ ಆಗಾರ ಹತ್ರ ಕೂಡಿ 86 ವರ್ಷದಲ್ಲಿ ಇಸ್ಮೇಲ್ ಹುಟ್ಟಿದಾಗ 85ರಿಂದ 99ವರೆಗೂ 14 ವರ್ಷ ಅಬ್ರಹಾಮ್ ಜೊತೆ ಮಾತಾಡೋದೇ ಇಲ್ಲ. ಮತ್ತು 99 ಆದಮೇಲೆ ತನ್ನ ವಾಗ್ದಾನಗಳು ನೆರವೇರ್ಬೇಕಂತೇಳಿ ಮತ್ತೆ ಬಂದು ಅವ್ರೇನು ಮಾಡ್ತಾರೆ ಅಂತ ಹೇಳಿದ್ರೆ ಒಡಂಬಡಿಕೆಯನ್ನು ಕೊಡ್ತಾರೆ. ಮತ್ತೆ ಮಾತಾಡಿ ನೀನು ಆಶೀರ್ವದಿಸ್ತೀನಿ ಅಂತಾರೆ. ಇಲ್ಲ ಇಸ್ಮೇಲ್ ಇದ್ದಾನಲ್ಲ ಅಂದರೆ ಇಲ್ಲ ಸಾರಲ್ ಮೂಲಕನೇ ಆಶೀರ್ವದಿಸ್ತಾನೆ ಅಂತೇಳಿ ಅವರಿಗೆ ಆವಾಗ ಒಂದು ಒಡಂಬಡಿಕೆಯನ್ನು ಕೊಡ್ತಾರೆ. ಅದು ಒಡಂಬಡಿಕೆ ಏನಂದರೆ 17:21ರಲ್ಲಿ
ಆ ನನ್ನ ಒಡಂಬಡಿಕೆಯನ್ನು ಈಸಾಕನ ಸಂಗಡಲ್ಲೇ ಸ್ಥಾಪಿಸಿಕೊಳ್ಳುತ್ತೇನೆ. ಅವಾಗಿನ್ನು ಈಸಾಕ್ ಹುಟ್ಟಿರೋದಿಲ್ಲ. ಬರುವ ವರ್ಷ ಇದೇ ಕಾಲದಲ್ಲಿ ಸಾರಳ ಅವನನ್ನು ಎರುವಳು ಅಂದನು. ಅವಾಗ ಹೇಳಿಬಿಟ್ಟು ಅವಾಗ ಒಂದು ಮಾತಲ್ಲಿ, ಇಸ್ಮೇಲನ ಸುನ್ನತಿ ಆದಾಗ ಅವನಿಗೆ 13 ವರ್ಷವಾಗಿತ್ತು. ಆಬ್ರಾಮನಿಗೂ ಅವನ ಮಗನಾದ ಇಸ್ಮೇಲಿಗೂ ಒಂದೇ ದಿವಸದಲ್ಲಿ ಸುನ್ನತಿ ಆಯಿತು. ಸುನ್ನತಿ ಅಂದರೆ ರಕ್ತದಿಂದ ಒಡಂಬಡಿಕೆ. ಏನಂದರೆ ಬಾಯಿನಲ್ಲಿ ಹೇಳಿದ್ರೆ ಕೇಳ್ತಾ ಇಲ್ಲ ಅಂಥೇಳಿ ಅವಾಗಿಂದ ಅನ್ಯರುಗಳ ಹೆಣ್ಮಕ್ಕಳನ್ನು ತೆಗೆದುಕೊಳ್ಳಬಾರದು, ವಿಗ್ರಹಗಳನ್ನು ತೆಗೆದುಕೊಳ್ಳಬಾರದು, ಯೆಹೋವ ಹೆಸರು ಹೇಳಿ ಆರಾಧಿಸಬೇಕು ಅಂಥೇಳಿ ಸ್ವಲ್ಪ ನಿಬಂಧನೆಗಳನ್ನು ಇಡ್ತಾರೆ. ಅಂದರೆ ಒಡಂಬಡಿಕೆ ಅಂತ ಹೇಳಿದ್ರೆ ಕಟ್ಟಳೆಗಳನ್ನು ಅವರು ಸ್ವಲ್ಪ ಹೇಳ್ತಾರೆ. ಅದಕ್ಕೆ ಮುಂಚೆ ಅವರು ಈ ಥರ ಮಾಡೋದಿಲ್ಲ. ಅವ್ರೇನು ಮಾಡ್ತಾರೆ ಅಂದರೆ ಅವರು ತನ್ನ ಮಾತಿನಲ್ಲೇ ಹೇಳ್ತಾರೆ. ಒಂದು ಉದಾಹರಣೆಗೆ ನಾವು ಇಲ್ಲಿ ಲೋತನ ವಿಷಯದಲ್ಲಿ ಕೂಡ ನಾವು ನೋಡ್ತೀವಿ. ಏನಂದರೆ ದೇವರು ಬಾಯಿನಲ್ಲಿ ಹೇಳ್ತಾರೆ ಈ ಥರ ಮಾಡಬೇಡ್ರಿ ಅಂತ, ಆದ್ರೂ ಬೇಕಂತ ಮಾಡ್ತೀವಿ. ಆದರೆ ಕ್ಷಮಿಸ್ತಾರೆ. ಇವರು ಕ್ಷಮಿಸಿದ ತಕ್ಷಣ ನಾವೇನು ಮಾಡ್ತೀವಿ, ಇನ್ನೇನು ಬಿಡು ನಾವು ತಪ್ಪು ಮಾಡಿದ್ರೆ ಕ್ಷಮಿಸ್ತಾರಲ್ಲ ಅಂತ ಕೇರ್ಲೆಸ್ ಉಂಟಾಗುತ್ತೆ. ಅವರೇನು ಕ್ಷಮಿಸ್ತಾರಲ್ಲ ಅಂತ ಹೇಳ್ಬಿಟ್ಟು ಅವರು ಏನು ಮಾಡ್ತಾರೆ, ಇದನ್ನು ಅಡ್ವಾಂಟೇಜ್ ಅಂದರೆ ನಾವು ಏನೇ ತಪ್ಪು ಮಾಡಿದ್ರು ಅವ್ರು ಕ್ಷಮಿಸ್ತಾರೆ ಬಿಡು ಅಂತ. ಒಂದು ಉದಾಹರಣೆಗೆ ನಾವು ನೋಡುವುದಾದರೆ 19:16 ಲೋತನು ಬಂದ್ಬಿಟ್ಟು ಈ ರೀತಿ ಇದನ್ನು ಅಳಿಸೋಕ್ಕೆ ಬಂದಿದ್ದೇವೆ, ಇದನ್ನು ನಾವು ಅಳಿಸ್ತೇವೆ ಅಂತ ಹೇಳ್ತಾರೆ. ಆವಾಗ ಅವನು ತಡ ಮಾಡಲು ಯೆಹೋವನವನನ್ನು ಕನಿಕರಿಸಿದ್ರಿಂದ, ಇಲ್ಲೇ ನೋಡ್ರಿ, ಇದನ್ನು ಅಳಿಸ್ತಾ ಇದ್ದೀವಿ, ಅದರಿಂದ ನೀವು ಇದನ್ನು ಬಿಟ್ಟು ಬೇಗ ಬನ್ನಿರಿ ಅಂದ್ರೂ ಬೇಕಂತ ತಡೆ ಮಾಡ್ತಾ ಇದ್ದಾನೆ. ಅವನಿಗೆ ಮನೆ ಬಿಟ್ಟು ಹೋಗೋಕ್ಕೆ ಇಷ್ಟ ಇಲ್ಲ. ಇದನ್ನು ಅಳಿಸ್ತಾ ಇದ್ದಾರೆ ಅಂತ ಹೇಳಿದ್ರೂ ಅವನು ತಡೆ ಮಾಡೋದು ಮಾತ್ರವಲ್ಲ, ಆ ಮನುಷ್ಯರು ಅವನನ್ನು, ಅವನ ಹೆಂಡತಿ ಮಕ್ಕಳನ್ನು ಕೈ ಹಿಡಿದು ಹೊರಗೆ ತಂದು ಊರಾಚೆಗೆ ಬಿಟ್ಟರು. ಅಂದರೆ ತಡ ಮಾಡೋದು ಮಾತ್ರವಲ್ಲ, ಅವನು ಬರೋದಕ್ಕೆ ಇಷ್ಟ ಇಲ್ಲ. ಆದರೂ ಕೂಡ ದೇವರು ಈ ಊರನ್ನು ಅಳಿಸ್ತಾ ಇದ್ದೀವಿ, ಅದ್ರ ಜೊತೆಲಿ ನೀನು ಅಳಿದೋಗ್ತೆ ಅಂತೇಳಿ ಕೈ ಹಿಡಿದು ಕರ್ಕೊಂಬಂದು ಬಿಡ್ತಾರೆ. ಅವ್ರು ಬಿಟ್ಟಾಗ ಒಂದು ಮಾತು ಹೇಳ್ತಾರೆ, ಏನಂದರೆ ಆ ಮನುಷ್ಯರು ಅವನ ಹೆಂಡತಿ ಮಕ್ಕಳನ್ನು ಕೈ ಹಿಡಿದು ಹೊರಗೆ ತಂದು ಹೊರಾಚೆಗೆ ಬಿಟ್ಟರು. ಹೊರಗೆ ಬಂದ ಮೇಲೆ ಆತನು, ಓಡಿ ಹೋಗು, ಪ್ರಾಣವನ್ನು ಉಳಿಸಿಕೋ, ಹಿಂದಕ್ಕೆ ನೋಡಬೇಡ. ಓಡೋಗು, ಪ್ರಾಣವನ್ನು ಉಳಿಸಿಕೋ, ಹಿಂದೆ ತಿರುಗಿ ನೋಡಬೇಡ ಅಂತ. ಅಂದರೆ ಆಲ್ರೆಡಿ ಇವರು ತಡ ಮಾಡಿದ್ರು, ಕೈ ಇಟ್ಟು ನಡೆಸಿದ್ರು. ಇವಾಗ ಅವ್ರು ಹೇಳ್ತಾರೆ ಹಿಂದಕ್ಕೆ ತಿರುಗಿ ನೋಡಬೇಡ ಅಂತ, ಆದರೂ ನೋಡಿದ್ರೆ ಏನೂ ಮಾಡಲ್ಲ. ಯಾಕಂದರೆ ಆಲ್ರೆಡಿ ಈ ಊರನ್ನು ಅಳಿಸ್ತೀವಿ ಅಂತೇಳಿ ನಾವು ತಡೆ ಮಾಡಿದಾಗ, ಲೇಟಾಗಿ ಇನ್ನೂ ತಡೆ ಮಾಡ್ತಾ ಇದ್ದಾಗ ಅವ್ರು ಕೈ ಹಿಡಿದು ನಡೆಸಿದ್ರಲ್ಲ, ಇವಾಗ ಹಿಂದಕ್ಕೆ ತಿರುಗಬೇಡ ಅಂದ್ರೂ ಅವರು ಮತ್ತೆ ನಮ್ಮನ್ನು ಹಂಗೆ ತಿರುಗಿಸ್ತಾರೆ ಅಂತೇಳಿ ಕೇರ್ಲೆಸ್, ಉದಾಸೀನೆ. ಆ ರೀತಿ ಇರೋದ್ರಿಂದ ಅವ್ರೇನು ಮಾಡ್ತಾರೆ, ಹಿಂದಕ್ಕೆ ತಿರುಗಿ ಲೋತನ ಹೆಂಡತಿ ನೋಡೋದಕ್ಕೆ ಉಪ್ಪು ಸ್ತಂಭವಾದಳು. ಅದರಿಂದ ಅವರು ಹೆಂಡತಿ ಇರೋವರೆಗೂ ಆ ಮಕ್ಕಳು ಕೆಟ್ಟೋಗಿಲ್ಲ. ಆ ಊರು ಬಹಳ ಪಾಪದಲ್ಲಿ ತುಂಬಿತ್ತು, ಸೊದೋಮ್ ಗೊಮೋರ. ಆ ಊರಲ್ಲಿದ್ದರೂ ಕೂಡ ಅವರ ತಾಯಿ ಅವರನ್ನು ಭಕ್ತಿಯಲ್ಲಿ ಬೆಳೆಸಿದ್ರು, ಕೆಟ್ಟು ಹೋಗದ ಹಾಗೆ ಬೆಳೆಸಿದ್ರು. ಲೋತನು ಕೂಡ ಕೆಟ್ಟು ಹೋಗದ ಹಾಗೆ. ಆ ಲೋತನಿಗೆ ಗೊತ್ತಾಗ್ತದೆ, ದೇವರ ಮಕ್ಕಳು ಬಂದಾಗ ಅವರಿಗೆ ಊಟ ಕೊಟ್ಟು ಉಪಚಾರ ಕೊಟ್ಟು ಮನೇಲಿ ಇಟ್ಕೊಳ್ತಾರೆ. ಅದು ಊರಿನವರಿಗೆ ಗೊತ್ತಿಲ್ಲ. ಆ ಊರಿನವರು ಅವ್ರನ್ನ ಕಳಿಸ್ಕೊಡ್ರಿ ಅಂತ, ಅವರು ದೇವದೂತರುಗಳು, ಊರನ್ನ ಅಳಿಸೋಕ್ಕೆ ಬಂದಿರೋರು. ಅವ್ರ ಜೊತೆ ಸಂಗಮ ಮಾಡಬೇಕಂದಾಗ ಅವನು ಲೋತುಗೆ ಗೊತ್ತಾಗುತ್ತೆ, ನನ್ನ ಮಕ್ಕಳನ್ನು ಕೊಡ್ತೀನಿ, ಅವ್ರನ್ನ ಬಿಟ್ಟುಬಿಡ್ರಿ ಅಂತಾನೆ. ಅವನಿಗೆ ಗೊತ್ತಿದೆ ದೇವರ ಮಕ್ಕಳನ್ನು ನಾವು ತೊಂದರೆ ಮಾಡಬಾರ್ದು, ಅತಿಥಿ ಅಂತ. ಬಟ್ ಆ ಊರಿನವರಿಗೆ ಗೊತ್ತಿಲ್ಲ. ಬಟ್ ಅವರು ಕಣ್ಣು ಇಳಿದವ್ರಿಗೆ ಮಾಡಿ ಇವ್ರನ್ನ ಕಾಪಾಡ್ತಾರೆ. ಇದರಿಂದ ತಿಳ್ಕೊಬೇಕಾಗಿರೋದು ಏನಂದರೆ, ದೇವರು ಯಾರು, ಪಾಪ ಏನಂತ ಗೊತ್ತಿರಬೇಕು. ಇವಾಗ ಕೇರ್ಲೆಸ್ ಆಗಿ ನಾವು ನಡಿಬಾರ್ದು. ಲೋತನ ಹೆಂಡತಿ ಅವರು ಆ ಕೆಟ್ಟ ಊರಾಗಿರುವ ಆ ದೇವದೂತರನ್ನೇ ಸಂಗಮಕ್ಕೆ ಕರೆದ ಊರಲ್ಲಿ ತನ್ನ ಮಕ್ಕಳನ್ನು ಪರಿಶುದ್ಧವಾಗಿ ಬೆಳೆಸಿದ್ರು. ಆದರೆ ತಾಯಿ ಇಲ್ಲದೆ ದೇವರ ಮಾತಿಗೆ ವಿಧೇಯರಾಗದೇ ಇದ್ದಾಗ ಮಕ್ಕಳು ಇಬ್ಬರು ಕೆಟ್ಟೋದ್ರು. ತಂದೆಯಿಂದ ಸಂತಾನ ಪಡೆಯೋಣ ಅಂತೇಳಿ ಕೆಟ್ಟೋದ್ರು. ಇದರಿಂದ ಏನು ಗೊತ್ತಾಗುತ್ತಂದರೆ, ಒಂದು ತಾಯಿ ಬಂದು ಮಕ್ಕಳನ್ನು ಬರೀ ಲೋಕದ ಆಸ್ತಿಗಳನ್ನು ಕೊಡೋದಲ್ಲ,
ಲೋಕದಲ್ಲಿ ಇರುವ ಎಜುಕೇಷನ್ ಕೊಡೋದಲ್ಲ, ಅದಕ್ಕಿಂತ ಮೇಲಾಗಿ ದೇವರನ್ನು ಕೊಡಬೇಕು. ಆ ದೇವರು ಕೊಟ್ಟಿರೋದ್ರಿಂದ ಆ ಕುಟುಂಬ ಕಾಪಾಡಲ್ಪಟ್ಟಿತ್ತು. ಯಾವಾಗ ಆ ದೇವರು ಅವರ ಮಹಿಮೆ ಬಿಟ್ಟು ಪಾಪ ಮಾಡಿದ್ರು, ಆ ಕುಟುಂಬ ಅಳಿದೋಯ್ತು. ಮೋಹಾಬ್ಯರು, ಅಮ್ಮೋನ್ಯರು ಅಂತೇಳಿ ದುಷ್ಟ ಸಂತತಿ ಹುಟ್ಟುವಂತಾಯಿತು. ಅದರಿಂದ ನಾವು ತಿಳ್ಕೊಳ್ಬೇಕಾಗಿರೋದು ಏನಂದರೆ, ದೇವರ ಮಾತನ್ನು ಕೇಳಿ ನಡೆಯೋದು ಒಳ್ಳೆಯದು. ದೇವ್ರ ಮಾತು ಕೇಳಿ ನಡೆದೇ ಇದ್ದಾಗ ಅವರು ಒಡಂಬಡಿಕೆಯನ್ನು, ಆಜ್ಞೆಗಳನ್ನು ಕೊಡ್ತಾರೆ. ಇವಾಗ ಗೋರ್ಮೆಂಟ್ ಬಂದ್ಬಿಟ್ಟು ಬಾಯಿನಲ್ಲಿ ಹೇಳಿದ್ದನ್ನು ಕೇಳಿದ್ರೆ ಸಾಕು, ಹೆಲ್ಮೆಟ್ ಹಾಕ್ಕೊಂಡು ಹೋಗ್ರಿ ಮುಂದೆ ಇರೋರು, ಯಾಕಂದರೆ ಬಿದ್ದರೆ ಅದಕ್ಕೆ ಸೇಫ್ಟಿ ಇಲ್ಲ. ಆ ಕಡೆ ಈ ಕಡೆ ಕೆಳಗೆ ಬಿದ್ದರೆ ತಲೆಗೆ ಏಟಾದರೆ ಪ್ರಾಣ ಹೋಗ್ಬಿಡುತ್ತೆ. ಅದಕ್ಕೆ ನಮ್ಮ ಸೇಫ್ಟಿಗೆ ಹೆಲ್ಮೆಟ್ ಹಾಕ್ರಿ ಅಂತಾರೆ. ಮುಂಚೆ ಇರಲಿಲ್ಲ, ಅವಾಗ ಅಷ್ಟೇನು ಟ್ರಾಫಿಕ್ ಇರಲಿಲ್ಲ, ಆಕ್ಸಿಡೆಂಟ್ಗಳು ಕಮ್ಮಿ ಇತ್ತು. ಇವಾಗ ಹಿಂದೆ ಕೂತ್ಕೊಂಡವ್ರು ಮುಂದೆ ಇರೋರು ತಲೆ ಕಾಪಾಡಲ್ಪಟ್ರೆ, ಹಿಂದುಗಡೆಯವ್ರು ಕೂತ್ಕೊಂಡಿರೋರು ತಲೆ ಬೋರ್ಡೆ ಕೆಳಗೆ ಬಿದ್ದು ಹೊಡೆದೋಗುತ್ತೆ ಅಂತ ಇಬ್ಬರು ಹಾಕ್ಕೊಳ್ರಿ ಅಂದರು. ಈಗ ಅದನ್ನು ಹಾಕದೇ ಹೋಗಿ ಬಿದ್ದು ತಲೆಗಳನ್ನು ಹೊಡ್ಕೊಂತಿದ್ವಿ. ಅಂದರೆ ಅವ್ರ ಬಾಯಿನಲ್ಲಿ ಹೇಳ್ದಾಗಲೇ ಕೇಳಬೇಕು. ಇನ್ನೊಂದು ಅದಕ್ಕೆ ಆಗಿ ಫೈನ್ಗಳನ್ನು ಕಟ್ಟಿಸ್ಕೊತಾರೆ. ಅವ್ರಿಗೆ ಎದುರ್ಕೊಂಡು ರೂಲ್ಸ್ ಫಾಲೋ ಮಾಡದೆ ಎದುರ್ಕೊಂಡು ಮಾಡೋದು. ಅಂದರೆ ಹಿಂಗೆ ಮಾಡಬೇಡ್ರಿ ಅಂತ ಹೇಳಿದಾಗ ಮಾಡದೇ ಇದ್ದಿದ್ದಕ್ಕೆ ಸೇಫ್ಟಿ, ಅದನ್ನು ಮೀರಿ ಮಾಡಿದಾಗ ಏನಾಗುತ್ತೆ, ಪ್ರಾಣಾಪಾಯಕ್ಕೆ ತುತ್ತಾಗುತ್ತೆ. ಹಂಗೆ ಪಾಪದಿಂದ, ಶಾಪದಿಂದ ನಾವು ಪಾತಾಳಕ್ಕೆ ಹೋಗಬೇಕಾಗಿದೆ. ಇದರಿಂದ ದುಷ್ಟ ಮನುಷ್ಯನಾದ ಇಸ್ಮೇಲ್ ಬರಬೇಕಾಗಿದೆ. ಅವನ ಸಂತತಿಯನ್ನು ಆಶೀರ್ವದಿಸಬೇಕು. ಯಾಕಂದರೆ ಅದು ಆಬ್ರಾಮಿಗೆ ಪ್ರಾಮಿಸ್ ಮಾಡಿದ್ದಾರೆ. ಅವರ ಅಣ್ಣ ತಮ್ಮಂದರಾಗಿ ಇದುವರೆಗೂ ಯುದ್ಧಗಳು ನಡೀತಾನೆ ಇದೆ ಅಣ್ಣ ತಮ್ಮಂದರ ಮಧ್ಯದಲ್ಲಿ. ಸಾರಾಳಿಗೆ ಅವರು ಏನಿಲ್ಲ, ಆದರೆ ಆಬ್ರಾಮನಿಗೆ ಆಗಾರನ ಮಗುವಾಗಿ ಹುಟ್ಟಿದ್ರು ಇಸ್ಮೇಲ್ ಇವನ ಮಗ. ಆದರೆ ಸಾರಾಳಿಗೆ ಇಸ್ಮೇಲ್ ಮಾತ್ರ ಮಗ ಇಲ್ಲದೆ ಹೋದರು, ಈಸಾಕನ ಮಗು ಆಗಿದ್ದರು. ಆದರೆ ಆಬ್ರಾಮನಿಗೆ ಇಬ್ಬರು ಮಕ್ಕಳು, ತಂದೆ ಅಂತ ಕರಿಬೇಕಾಗಿದೆ. ಅದರಿಂದ ಇನ್ನೂವರೆಗೂ ಆ ಸಮಸ್ಯೆ ಬಗೆಹರಿದಿಲ್ಲ. ಅದಕ್ಕೆ ದೇವರು ಒಂದು ಸಲ ಒಂದು ಮಾತು ಹೇಳಿದ್ರೆ ಅದಕ್ಕೆ ನಡೆಯೋದಕ್ಕೆ ಒಪ್ಪಿಸಿಕೊಡಬೇಕು. ಮಾತಿಗೆ ಮೀರಿ ನಡೆದ್ರೇನೋ ಅವ್ರು ಶ್ರಮಿಸ್ತಾರೆ ಅಂತೇಳಿ ಅದನ್ನು ಅಡ್ವೆಂಚರ್ ತಗೊಂಡು ಮತ್ತೆ ಮತ್ತೆ ಪಾಪ ಮಾಡ್ತಾಯಿದ್ರೆ, ಆಜ್ಞೆಗಳನ್ನ ಇಡ್ತಾರೆ. ಅದನ್ನು ಮೀರಿ ಪಾಪ ಮಾಡಿದ್ರೆ ನಾವು ಪಾತಾಳಕ್ಕೆ ಹೋಗಬೇಕಾಗಿದೆ. ಪ್ರಾರ್ಥನೆ ಮಾಡೋಣ. ಸ್ತುತಿಮಧ್ಯದಲ್ಲಿ ನಿವಾಸ ಮಾಡುವ ಪರಲೋಕ ತಂದೆ, ನೀನು ಬಾಯಿ ಮಾತಿನಲ್ಲಿ ಹಿಂಗೆ ನಡೀರಿ ಅಂತ ಹೇಳ್ತೀರ, ಆದರೆ ನಾವು ನಡೆಯೋದಿಲ್ಲ. ಮತ್ತು ಆ ಥರ ನಡೆಯೋದಿಲ್ಲ ಅಂಥೇಳಿ ಒಡಂಬಡಿಕೆಯನ್ನು ಕೊಡ್ತೀರ. ರಕ್ತದಿಂದ ಒಡಂಬಡಿಕೆ ಮಾಡ್ಕೋಬೇಕು ಅಂಥೇಳಿ ಈ ರೀತಿ ಆ ಒಡಂಬಡಿಕೆ ಮಾಡದೇ ಇರೋರು ಆ ಒಂದು ನಿನ್ನ ಸನ್ನಿಧಾನದಿಂದ ಕುಲದಿಂದ ತೆಗೆದು ದೂರ ಇಡಬೇಕಂತ ಹೇಳಿ, ಆ ಕುಟುಂಬದಿಂದ ದೂರ ಇಡಬೇಕಂತೇಳಿ ವಾಗ್ದಾನ ಮಾಡ್ತೀರ. ಯಾಕೆ ಕಠಿಣವಾಗಿ ಅವರ ಮಾತು ಕೇಳಿದ್ರೇ ಬ್ಲೆಸ್ಸಿಂಗ್ ಇದೆ. ಆ ಮಾತು ಕೇಳದೆ ಹೋದರೆ ಅದು ಸೈತಾನನ ಮಾತು ಕೇಳ್ದಂಗೆ ಆಗುತ್ತೆ. ಆದರೂ ಕೂಡ ತಂದೆ, ನೀನು ತಪ್ಪು ಮಾಡಿದ್ರೆ ಕ್ಷಮಿಸ್ತೀಯ ಅಂತ ಒಂದೇ ಉದಾಹರಣೆಗೆ ತಪ್ಪು ಮಾಡಿದ್ರೆ ಇಸ್ಮೇಲನ್ನು ಕೊಟ್ಟು ಅವನ್ನ ಆಶೀರ್ವದಿಸ್ತೇನೆ, ಈಸಾಕನನ್ನು ಆಶೀರ್ವದಿಸ್ತೇನೆ ಅಂತ ಹೇಳಿದ್ದಕ್ಕೆ ಅಡ್ವಾಂಟೇಜ್ ಆಗಿ ತಗೊಂಡು ಅದೇ ರೀತಿ ಈ ಊರನ್ನು ಅಳಿಸ್ತೀನಿ ಅಂತ ಹೇಳಿದ್ರು ಕೂಡ ಅವರು ತಡ ಮಾಡೋದ್ರಿಂದ ಲೋತನನ್ನು ಅವರ ಕುಟುಂಬನ ಕೈ ಹಿಡಿದು ಕರ್ಕೊಂಬಂದಿದ್ದಕ್ಕೆ ಅವರು ಅದು ಇನ್ನೇನು ನಾವು ತಪ್ಪು ಮಾಡಿದ್ರು ಅವರೇ ನಮ್ಮನ್ನು ಕಾಪಾಡ್ತಾರೆ, ಹಿಂದಿಗೆ ತಿರುಗಬೇಡ ಅಂದರು ತಿರುಗಿ ನೋಡಿ ಉಪ್ಪು ಸ್ತಂಭವಾದರು. ಆದರೆ ಒಂದು ಸಲ ಕಾಪಾಡ್ತಾರೆ ಅಂಥೇಳಿ ಎಲ್ಲ ಸಲ ಕಾಪಾಡ್ತಾರಂತಲ್ಲ, ಒಂದೊಂದು ಸಲ ಕೈ ಬಿಡ್ತಾರೆ. ಯಾಕಂದರೆ ಒನ್ ಟೈಮ್ ಚಾನ್ಸ್ ಕೊಡ್ತಾರೆ. ಅದನ್ನೇ ನಾವು ಕೇರ್ಲೆಸ್ ಆಗಿ ಉದಾಸೀನವಾಗಿ ಅವ್ರು ಕೊಟ್ಟಿರೋ ಮಾತಿಗೆ ಮೀರಿ ನಡೆದ್ರೆ ಅವರ ಪ್ರಸನ್ನತೆ ಕೃಪೆ ಬಿಟ್ಟು ಹೋಗುತ್ತೆ. ಆ ರೀತಿ ಆಗದ ಹಾಗೆ ಎಲ್ಲ ಮಾತುಗಳಲ್ಲೂ ಕೇಳಿ ನಡೆಯೋದಕ್ಕೆ ಕೃಪೆ ಮಾಡಬೇಕಾಗಿ, ನಮ್ಮ ಮನಸ್ಸಾಕ್ಷಿ ಪರಿಶುದ್ಧಾತ್ಮನು ಹೇಳುವ ರೀತಿಯಲ್ಲಿ ನಡೆಯೋದಕ್ಕೆ ಕೃಪೆ ಮಾಡಬೇಕಾಗಿ, ತಪ್ಪು ಅಂತ ಗೊತ್ತಿದ್ದರೂ ಅದನ್ನು ಮಾಡದ ಹಾಗೆ ಅದನ್ನು ಬಿಟ್ಟು ಹೊರಗಡೆ ಬಂದು ನಿಲ್ಲೋದಕ್ಕೆ ಕೃಪೆ ಮಾಡಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡುತ್ತಿದ್ದೇವೆ ತಂದೆ. ಆಮೇನ್.